ಬೈಗಳು. ಒಂದು ದಿನ ಭಗವಾನ್ ಬುದ್ಧರು ಅವರ ಶಿಷ್ಯ ಆನಂದನೊಂದಿಗೆ ಒಂದು ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಒಬ್ಬ ಶ್ರೀಮಂತ ಬರ್ತಾನೆ. ಒಂದೇ ಸಮ ಬಾಯಿಗೆ ಬಂದಂತೆ ಬೈಯಲು ಪ್ರಾರಂಭಿಸ್ತಾನೆ. ಒಂದೇ ಸಮಯ ಬೈಯುತ್ತಲೇ ಇರ್ತಾನೆ. ಭಗವಾನ್ ಬುದ್ಧರು ಯಾವ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ. ಆದರೆ ಆನಂದನಿಗೆ ಮಾತ್ರ ಬಹಳವಾದ ಕೋಪ ಬಂತು. ನನ್ನ ಗುರುಗಳನ್ನು ನಿಂದಿಸ್ತಾ ಇದ್ದಾನೆ ಅಂತ. ಇದು ಬುದ್ಧನಿಗೆ ತಿಳಿಯಿತು. ಕೈ ಸಂಜ್ಞೆಯಿಂದ ಏನೂ ಮಾಡಬೇಡ ಅಂತ ಹೇಳ್ತಾರೆ. ಬಹಳವಾಗಿ ನಿಂದಿಸಿ ಅವನಿಗೆ ಸಾಕಾಗಿ ಅಲ್ಲಿಂದ ಹೊರಟೋಗ್ತಾನೆ ಶ್ರೀಮಂತ. ಆಗ ಆನಂದನು ಬುದ್ಧನನ್ನು ಕೇಳ್ತಾನೆ, ಏಕೆ ನೀವು ಸುಮ್ಮನಿದ್ದೀರಿ ಅಂತ. ನಿಮ್ಮನ್ನು ಅಷ್ಟು ಬೈದರೂ ಏನೂ ಅನ್ನಲಿಲ್ಲ ಏಕೆ? ನಿಮಗೆ ಬೇಸರವಾಗಲಿಲ್ಲವೇ? ಕೋಪ ಬರಲಿಲ್ಲವೇ ಅಂತ ಕೇಳ್ತಾನೆ. ಆಗ ಬುದ್ಧರು ಆನಂದನಿಗೆ ಹೇಳ್ತಾರೆ, ನಿನಗೆ ಯಾರಾದರೂ ಬಹುಮಾನವನ್ನು ಕೊಟ್ಟರೆ ಆಗ ಅದನ್ನು ನೀನು ಸ್ವೀಕರಿಸಿದರೆ ಅದು ನಿನ್ನದಾಗುತ್ತೆ. ನಾವು ಸ್ವೀಕರಿಸದೇ ಇದ್ದರೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಅವರೇ ವಾಪಸ್ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಈಗ ನಾನು ಮಾಡಿದ್ದು ಅದನ್ನೇ ಅಂತ ಹೇಳ್ತಾರೆ ಬುದ್ಧ. ಮಧ್ಯಾಹ್ನದ ಸಮಯ, ಪ್ರಯಾಣ ಮಾಡ್ತಾ ಇರ್ತಾರೆ. ಬಾಯಾರಿಕೆ ಆಗುತ್ತೆ. ಬುದ್ಧ ಶಿಷ್ಯನಿಗೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಆನಂದ ಹಿಂತಿರುಗಿ ಬಂದು ನೀರು ಶುಚಿಯಾಗಿಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಪುನಃ ಕೇಳ್ತಾರೆ. ಹಿಂತಿರುಗಿ ಬಂದು ಇನ್ನೂ ತಿಳಿಯಾಗಲಿಲ್ಲ ಅಂತ ಹೇಳ್ತಾರೆ. ಈಗ ಬುದ್ಧನು ಅರ್ಧ ಗಂಟೆಯ ನಂತರ ಹೋಗಿ ಬಾ ಅಂತ ಹೇಳ್ತಾರೆ. ಆನಂದ ಹೋಗಿ ತಿಳಿಯಾದ ನೀರನ್ನು ತೆಗೆದುಕೊಂಡು ಬರ್ತಾನೆ. ಬುದ್ಧ ನೀರು ತಿಳಿಯಾಗಿದೆಯಲ್ಲ ಅಂತ ಹೇಳ್ತಾರೆ. ಈಗಷ್ಟೇ ನೀನು ತಿಳಿಯಾಗಿಲ್ಲ ಅಂತ ಹೇಳಿದೆ, ಸ್ವಲ್ಪ ಸಮಯಕ್ಕೆ ತಿಳಿಯಾಯಿತೆ, ಏಕೆ ಸುಳ್ಳನ್ನು ಹೇಳಿದೆ ಅಂತ ಕೇಳ್ತಾರೆ. ಆಗ ಆನಂದ, ಇಲ್ಲ, ನೀರು ಕೊಳಕಾಗಿತ್ತು, ಅದು ಈಗ ತಿಳಿಯಾಗಿ ಕೊಳಕು ಕೆಳಗೆ ಹೋಗಿದೆ ಅಂತ ಹೇಳ್ತಾನೆ ಆನಂದ. ಆಗ ಬುದ್ಧ ಹೇಳ್ತಾರೆ, ನಾನು ಬೆಳಿಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಯಾರಾದರೂ ನಿಂದಿಸಿದಾಗ ಮನಸ್ಸು ಕೊಳಕಾಗುತ್ತದೆ, ನಂತರ ಶಾಂತವಾಗುತ್ತದೆ. ಇಲ್ಲವಾದರೆ ಆ ಕೋಪ ಮಣ್ಣಿನಿಂದ ಕೊಳಕಾದ ನೀರಾಗುವುದು. ಆದ್ದರಿಂದ ಯಾವಾಗಲೂ ಮನಸ್ಸನ್ನು ಶಾಂತವಾಗಿರಿಸು ಅಂತ ಹೇಳ್ತಾರೆ ಬುದ್ಧ ಆನಂದನಿಗೆ.